ಶಿಗ್ಗಾವಿಯಲ್ಲಿ ನಿನ್ನೆ ಬೈ ಎಲೆಕ್ಷನ್ ನಡೀತು. ಇವತ್ತು ನೋಡಿದ್ರೆ ಬ್ಯಾಲೆಟ್ ಬಾಕ್ಸ್ಗಳು ಪತ್ತೆ ಆಗಿದ್ದಾವೆ. ಎತ್ತಿನಹಳ್ಳಿ ಗ್ರಾಮದ ಬಳಿ 10 ಬ್ಯಾಲೆಟ್ ಬಾಕ್ಸ್ಗಳು ಪತ್ತೆ ಆಗಿರೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಖಾಲಿ ಸೈಟ್ನ ಕಾಲುವೆಯಲ್ಲಿ ಬೇಕಾಬಿಟ್ಟಿಯಾಗಿ ಈ ಬಾಕ್ಸ್ಗಳನ್ನು ಎಸೆಯಲಾಗಿದೆ. ಈ ಬ್ಯಾಲೆಟ್ ಬಾಕ್ಸ್ಗಳು ಸಿಕ್ಕಿರೋದ್ರಿಂದ ಈ ಬಾಕ್ಸ್ಗಳು ಹೇಗೆ ಬಂದ್ವು ಇಲ್ಲಿ ಅನ್ನುವಂಥ ಪ್ರಶ್ನೆ ಅಲ್ಲಿರುವಂಥ ಸ್ಥಳೀಯರಿಗೆ, ಸಾರ್ವಜನಿಕರಿಗೆ ಸಹಜವಾಗಿಯೇ ಮೂಡ್ತಾ ಇದೆ. ಹಾವೇರಿ ತಾಲೂಕಿನ ಎತ್ತಿನಹಳ್ಳಿ ಗ್ರಾಮದ ಬಳಿ ಇರುವಂತಹ ಲೇಔಟ್ನಲ್ಲಿ ಅಂದರೆ ಖಾಲಿ ಜಾಗದಲ್ಲಿ 10ಕ್ಕೂ ಹೆಚ್ಚು ಬ್ಯಾಲೆಟ್ ಬಾಕ್ಸ್ಗಳು ಬಿದ್ದಿದ್ದಾವೆ. ಗೋದಾಮ್ನಲ್ಲಿ ಇಟ್ಟಿದ್ದಂತಹ ಈ ಬಾಕ್ಸ್ಗಳು ಬಳಕೆಯಲ್ಲಿ ಇರಲಿಲ್ಲ ಅಂತ ಕೂಡ ಕಂದಾಯ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ಟಿದೆ. ಬಾಕ್ಸ್ಗಳನ್ನ ಮಾರುವ ಉದ್ದೇಶದಿಂದ ಕಳ್ಳತನ ಮಾಡಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಅಲ್ಲಿಟ್ಟಂತಹ ಗೋದಾಮ್ನಲ್ಲಿ ಇಟ್ಟಂತಹ ಬಾಕ್ಸ್ಗಳನ್ನ ಕಳ್ಳತನ ಮಾಡಿದ್ದಾರೆ ಅನ್ನುವಂಥ ಸ್ಪಷ್ಟನೆಯನ್ನ ಕಂದಾಯ ಇಲಾಖೆ ಕೊಟ್ಟಿದೆ. ಬಾಕ್ಸ್ಗಳನ್ನ ಸಾಗಿಸೋದಕ್ಕಾಗದೆ ಕಾಲುವೆಯಲ್ಲಿ ಬಿಸಾಕ್ ಹೋಗ್ಬಿಟ್ಟಿದ್ದಾರೆ ಅಂತೇಳಿ ಕಂದಾಯ ಇಲಾಖೆ ಕೊಟ್ಟಿರುವಂತ ಸ್ಪಷ್ಟನೆ ಇದು. ನಿಜಕ್ಕೂ ಕೂಡ ಅದೇ ರೀತಿನೇ ಆಯ್ತಾ ಅಥವಾ ಬೇರೆ ಏನಾದರೂ ನಡೆದಿದ್ಯಾ ಇಲ್ಲಿ ಅನ್ನುವಂಥ ಒಂದಷ್ಟು ಅನುಮಾನಗಳು ಸಹಜವಾಗಿಯೇ ಸಾರ್ವಜನಿಕರಲ್ಲಿ ಮೂಡ್ತಾ ಇದ್ದಾವೆ. ಈ ಬಾಕ್ಸ್ಗಳನ್ನ ಇಟ್ಟಿದ್ದಂಥ ಗೋದಾಮಿಗೆ ಈಗಾಗಲೇ ಪೊಲೀಸರು, ತಹಶೀಲ್ದಾರ್ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಕಂದಾಯ ಇಲಾಖೆಯಿಂದ ದೂರನ್ನ ಪಡ್ಕೊಂಡಿದ್ದಾರೆ. ಪೊಲೀಸರು ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಕಳ್ತನ ಮಾಡೋದಕ್ಕೆ ಅಂತ ಯಾರಾದರೂ ಬಂದಿದ್ರಾ ಅಲ್ಲಿ, ಆ ಬಾಕ್ಸ್ಗಳನ್ನ ಎತ್ಕೊಂಡು ಹೋಗೋದಕ್ಕಾಗದೆ ಅಲ್ಲಿ ಕಾಲುವೆಯಲ್ಲಿ ಬಿಸಾಕ್ ಹೋದ್ರಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ಸದ್ಯಕ್ಕಿರುವಂಥದ್ದು. ಕಂದಾಯ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಟ್ಟಿರೋದೇ ಅದೇ ರೀತಿಯಲ್ಲಿ. ಅಂದರೆ ಈ ಬಾಕ್ಸ್ಗಳನ್ನು ಮಾರಾಟ ಮಾಡಬೇಕು ಅಂತೇಳಿ, ಅಂದರೆ ಬಳಕೆಯಲ್ಲಿ ಇರಲಿಲ್ಲ, ಹಾಗಾಗಿ ನಾವು ಬಿಸಾಕಿರಲಿಲ್ಲ, ಮಾರಾಟ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಗೋದಾಮ್ನಲ್ಲಿ ನಾವು ಸಂಗ್ರಹ ಮಾಡಿ ಇಟ್ಕೊಂಡಿದ್ವಿ. ಆದರೆ ಗೋದಾಮ್ನಲ್ಲಿದ್ದಂತಹ ಈ ಬಾಕ್ಸ್ಗಳನ್ನು ಎತ್ಕೊಂಡು ಹೋಗಿದ್ದಾರೆ ಕಳ್ಳರು, ಅವ್ರು ಮಾರಾಟ ಮಾಡಿ ದುಡ್ಡು ಪಡ್ಕೊಳ್ಬೇಕು ಅಂತ. ಆದರೆ ಮಾರಾಟ ಮಾಡೋದಕ್ಕಾಗಲಿ ಅಥವಾ ಅದನ್ನ ಹೊತ್ಕೊಂಡು ಹೋಗೋದಕ್ಕಾಗಲಿ ಆಗದೆ ಅಲ್ಲೇ ಕಾಲುವೆಯಲ್ಲಿ ಬಿಸಾಕ್ ಹೋಗ್ಬಿಟ್ಟಿದ್ದಾರೆ ಅನ್ನುವಂಥ ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಕಂದಾಯ ಇಲಾಖೆ. ಈಗ ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಕಳ್ಳರು ಕದ್ದೊಯ್ಯೋದಕ್ಕೆ ಬಂದಿರಲಿಲ್ವಾ ಅಥವಾ ಏನು ಕಥೆ ಇದು ಅನ್ನೋದು ಗೊತ್ತಾಗಬೇಕು ಅಂದರೆ ಪೊಲೀಸರ ತನಿಖೆಯಲ್ಲೇ ಗೊತ್ತಾಗಬೇಕಿದೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಯಲ್ಲಪ್ಪ. ಈ ರೀತಿ ಬ್ಯಾಲೆಟ್ ಬಾಕ್ಸ್ಗಳು ಪತ್ತೆ ಆಗ್ತಾ ಇರೋದ್ರಿಂದ ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗ್ತದೆ. ಈ ಬ್ಯಾಲೆಟ್ ಬಾಕ್ಸ್ಗಳು ಚುನಾವಣೆಗೆ ಏನಾದರೂ ಬಳಕೆ ಆಗಿರಲಿಲ್ವಾ ಅಂತ. ಬಟ್ ಕಂದಾಯ ಇಲಾಖೆ ಹೇಳ್ತಾ ಇರುವಂಥದ್ದು ಇವು ಯೂಸ್ ಇಲ್ಲದೆ ಇರುವಂಥ ಬಾಕ್ಸ್ಗಳು ಕಳ್ತನ ಮಾಡೋಕೆ ಬಂದವರು ಈ ರೀತಿ ಇಲ್ಲಿ ಬಿಸಾಕ್ ಹೋಗಿದ್ದಾರೆ ಅಂತ. ನಿಜಕ್ಕೂ ಕೂಡ ಇದೇನಾ ನಡೆದಿದ್ದು, ಬೇರೆ ಏನಾದರೂ ನಡೀತಾ ಅಲ್ಲಿ ಅಂತ? ಸೌಖ್ಯ, ಒಂದ್ ವೇಳೆ ಅಂತಂದ್ರೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ನಿನ್ನೆ ಉಪಚುನಾವಣೆ ಏನು ಮತದಾನ ಆಯ್ತು, ಆ ಮತದಾನ ನಡೆಯದೇ ಹೋದ್ರೆ ಮತ್ತು ಈ ಬಾಕ್ಸ್ಗಳು ಪತ್ತೆ ಆದ್ರೂ ಸಹಿತ ಇಷ್ಟೊಂದು ಚರ್ಚೆಗೆ ಗ್ರಾಸವಾಗ್ತಾ ಇರಲಿಲ್ಲ. ಆದ್ರೆ ನಿನ್ನೆ ಒಂದು ಕಡೆ ಅಂತಂದ್ರೆ ಇಲ್ಲಿ ಚುನಾವಣೆ ಆಗಿದೆ, ಚುನಾವಣೆಗೆ ಮತದಾನ ಆಗಿದೆ, ಆ ಮತದಾನ ಮರುದಿನವೇ ಇಲ್ಲಿ ಅಂತಂದ್ರೆ ಅದು ಇಲ್ಲಿ ಬ್ಯಾಲೆಟ್ ಬಾಕ್ಸ್ಗಳು ಪತ್ತೆ ಆಗ್ತವೆ, ಅದು ಒಂದು ಕಾಲುವೆ ಅಲ್ಲಿ ಅಂತ ನೋಡೋದಲ್ಲದೆ ಸಾಕಷ್ಟು ಈ ವಿಷಯ ಇವತ್ತು ಚರ್ಚೆ ಆಗ್ತದೆ. ಪ್ರಮುಖವಾಗಿ ನೋಡಿದಾಗ ಒಂದು ಏನು ಹಾವೇರಿ ತಾಲೂಕಿನ ಒಂದು ಎತ್ತಿನಹಳ್ಳಿ ಅಂತ ಒಂದು ಗ್ರಾಮ ಬರುತ್ತೆ. ಇದೇ ಒಂದು ಎತ್ತಿನಹಳ್ಳಿ ಗ್ರಾಮದಲ್ಲಿ 10ಕ್ಕೂ ಹೆಚ್ಚು ಬ್ಯಾಲೆಟ್ ಬಾಕ್ಸ್ಗಳು ಆ ಎತ್ತಿನಹಳ್ಳಿ ಹೊಸದಾಗಿ ಏನು ಪ್ಲಾಟ್ಗಳನ್ನ ಮಾಡಲಾಗುತ್ತೆ, ಆ ನಿವೇಶನಗಳನ್ನು ಮಾಡಲಾಗುತ್ತೆ, ಆ ನಿವೇಶನ ಮಾಡುವಂತಹ ಕಾಲುವೆಯಲ್ಲಿ ಈ 10ಕ್ಕೂ ಹೆಚ್ಚು ಬ್ಯಾಲೆಟ್ ಬಾಕ್ಸ್ಗಳು ಪತ್ತೆ ಆಗ್ತವೆ. ಆ ಪತ್ತೆ ಆದಂತಹ ಸಂಪತ್ತಿಗೆ ಈಗಾಗಲೇ ಅಧಿಕಾರಿಗಳು ಭೇಟಿ ಕೊಟ್ಟು ಅವೆಲ್ಲಾ ಬಾಕ್ಸ್ಗಳನ್ನ ತೆಗೆದುಕೊಂಡು ಬಂದು ಇಲ್ಲಿ ತಪಾಸಣೆ ಮಾಡ್ತಾರೆ. ಅವು ನಿನ್ನೆ ಏನು ಚುನಾವಣೆ ನಡೆದಿತ್ತಲ್ಲ ಆ ಒಂದು ಸಮಯದಲ್ಲಿ ಏನು ಈ ಪ್ಯಾಟ್ಗಳನ್ನ ಹಾಕ್ಲಾಗ್ತಾ ಇತ್ತ, ಆ ಒಂದು ಬ್ಯಾಲೆಟ್ ಪೇಪರ್ಗಳನ್ನ ಹಾಕುವಂತಹ ಏನು ಬಾಕ್ಸ್ಗಳಿದ್ವು ಅದೇ ಬಾಕ್ಸ್ಗೆ ಈ ಮತ್ತೆ ಒಂದ್ ಕಡೆ ಅಂದ್ರೆ ಇವೆಲ್ಲವೂ ನಿರುಪಯುಕ್ತ ಆಗಿದ್ವು ಅನ್ನೋದ್ರ ಬಗ್ಗೆ ಒಂದ್ ಕಡೆ ಅಂತಂದ್ರೆ ಇಲ್ಲಿ ಎಲ್ಲಾ ರೀತಿಯಾಗಿ ತಪಾಸಣೆ ಮಾಡಿದ ನಂತರ ಇಲ್ಲಿ ಬೆಳಕಿಗೆ ಬಂದಿರೋ ವಿಷಯ ಏನಂದ್ರೆ ಇವೆಲ್ಲ ಬಾಕ್ಸ್ಗಳು ನಿರುಪಯುಕ್ತ, ಇವು ಯಾವುದೇ ರೀತಿಯಂತಹ ಉಪಯೋಗಕ್ಕಿಲ್ಲ, ಇವ್ರು ನಾವು ಇಲ್ಲಿ ಅಂದ್ರೆ ಹಳೆಯ ವಸ್ತುಗಳಂತರ ಗುರುತು ಮಾಡಿ ಇವುಗಳನ್ನ ನಾವು ಮಾರಾಟ ಮಾಡಬೇಕಾಗಿತ್ತು, ಮಾರಾಟದ ಒಂದು ಟೆಂಡರ್ ಪ್ರಕ್ರಿಯೆ ನಡೀಬೇಕಾಗಿತ್ತು. ಆ ಟೆಂಡರ್ ಪ್ರಕ್ರಿಯೆ ನಡೆಯುವಾಗಲೇ ಇಲ್ಲಿ ಅಂದ್ರೆ ಯಾರೋ ಕಳ್ಳರು ಈ ಬಾಕ್ಸ್ಗಳನ್ನ ಕದ್ದುಕೊಂಡು ಹೋಗಿ ಅವನು ಹೊತ್ತುಕೊಂಡು ಇಲ್ಲಿ ಹೊತ್ತು ಇಲ್ಲಿ ಅಂದ್ರೆ ಆ ಕಾಲುವೆಯಲ್ಲಿ ಒಗೆದು ಹೋಗಿದ್ದಾರೆ. ಒಗೆದು ಹೋಗಿದ್ರಿಂದ ಇವತ್ತು ಇಲ್ಲಿ ಅಂದ್ರೆ ಸಾರ್ವಜನಿಕರಿಗೆ ವಿಷಯ ಗೊತ್ತಾಗಿ ಇಲ್ಲಿ ಸಂಬಂಧಪಟ್ಟಂತಹ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ, ಪೊಲೀಸರಿಗೆ ಒಂದು ಮಾಹಿತಿ ಕೊಡ್ತಾರೆ. ಮಾಹಿತಿ ಕೊಟ್ಟ ನಂತರ ಈಗ ಏನು ಬಾಕ್ಸ್ಗಳಿದಾವೆ ಆ ಬಾಕ್ಸ್ಗಳನ್ನ ಅಧಿಕಾರಿಗಳು ಹೋಗಿ ತೆಗೆದುಕೊಂಡು ಬಂದು ಒಂದು ತಪಾಸಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ಈಗ ಕಂದಾಯ ಇಲಾಖೆ ಅಧಿಕಾರಿಗಳು ಈ ಸಂಬಂಧಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದು ಒಂದೇ ಒಂದು ಏನಂತಾರೆ, ಇವೆಲ್ಲವೂ ಹಳೆಯ ಬಾಕ್ಸ್, ನಿನ್ನೆ ನಡೆದಂತಹ ಚುನಾವಣೆಗೂ ಈ ಬಾಕ್ಸ್ಗಳು ಯಾವುದೇ ರೀತಿಯಂತಹ ಸಂಬಂಧಗಳಿಲ್ಲ, ಇವು ನಾವು ಮಾರಾಟಕ್ಕಂತಿದ್ರು, ಈಗ ಇವು ಪತ್ತೆ ಆಗಿವೆ, ಹೀಗಾಗಿ ಇದು ಯಾವುದೇ ರೀತಿಯಾಗಿ ಜನರು ಇಲ್ಲಿಂದ ಗೊಂದಲಕ್ಕೀಡಾಗೋದು ಬೇಡ ಅನ್ನೋದು ಸಂದೇಶವನ್ನ ಕಂದಾಯ ಇಲಾಖೆ ಅಧಿಕಾರಿಗಳು ಕಳಿಸಿದ್ದಾರೆ. ಸೌಖ್ಯ.
ಎಸ್, ನಿನ್ನೆ ಶಿಗ್ಗಾವಿಯಲ್ಲಿ ಬೈ ಎಲೆಕ್ಷನ್ ಮತದಾನ ನಡೀತು. ಅದರ ಬೆನ್ನಲ್ಲೇ ಈ ರೀತಿ ಬ್ಯಾಲೆಟ್ ಬಾಕ್ಸ್ಗಳು ಹೊರಗಡೆ ಬಿದ್ದಿರೋದ್ರಿಂದ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿತ್ತು. ಆದರೆ ಕಂದಾಯ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದೆ. ಅಂದರೆ ಈ ಬ್ಯಾಲೆಟ್ ಬಾಕ್ಸ್ಗಳು ಬಳಕೆಯಲ್ಲಿ ಇರಲಿಲ್ಲ, ಗೋದಾಮಿನಲ್ಲಿ ಇಟ್ಟಿದ್ವಿ, ಆದರೆ ಕಳ್ಳರು ಹೊತ್ತೊಯ್ದಿದ್ದಾರೆ. ಆ ಸಂದರ್ಭದಲ್ಲಿ ತೆಗೆದುಕೊಂಡು ಹೋಗೋದಕ್ಕಾಗದೆ ಇದೇ ರೀತಿ ಕಾಲುವೆಯಲ್ಲಿ ಬಿಟ್ಟೋಗಿದ್ದಾರೆ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಯಾವ ವಿಚಾರನೂ ಇಲ್ಲಿ ಇಲ್ಲ ಅಂತ ಎತ್ತಿನಹಳ್ಳಿ ಗ್ರಾಮದಲ್ಲಿ 10ಕ್ಕೂ ಹೆಚ್ಚು ಬ್ಯಾಲೆಟ್ ಬಾಕ್ಸ್ಗಳು ಪತ್ತೆ ಆಗಿರೋದು ಅನುಮಾನಗಳಿಗೆ ಕಾರಣ ಆಗಿತ್ತು. ಕಂದಾಯ ಇಲಾಖೆ ಈಗ ಸ್ಪಷ್ಟನೆ ಕೊಟ್ಟಿದೆ.